ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಇರುವಂಥ ಸುಮಾರು ಒಂದು ಡೌಟ್ಸ್ಗಳು ಕಾಮನ್ ಪೀಪಲ್ಗೆ ಏನಿದೆ ಅದ್ರ ಬಗ್ಗೆ ಒಂದು ಜನರಲ್ ಡಿಸ್ಕಷನ್ ಮಾಡೋಣ ಅಂತ ನಮ್ಮ ಆಕ್ಸೆಸ್ ಓನರ್ ಮಿಸ್ಟರ್ ತರುಣ್ ಕುಮಾರ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ತರುಣ್ ಕುಮಾರ್ ಸರ್. ಯಾವ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಆಕ್ಸೆಸ್ ಯೂಸ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಓಲಾ ತಗೋಬೇಕು ಅನ್ಕೊಂಡಿದೀವಿ. ಓಲಾ ಅಂತಾನೆ ಏನಿಲ್ಲ, ಎಲೆಕ್ಟ್ರಿಕ್ ಗಾಡಿ ಸ್ವಿಚ್ ಆಗಬೇಕು ಅಂತಿದ್ದೀರಾ? ಸ್ವಿಚ್ ಆಗ್ಬೇಕಂತ ಇದೀವಿ. ಹೆಂಗಿದೆ ಸರ್ ರೇಂಜ್? ರೇಂಜ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ನಿಮ್ಗೆ ಏನು ಡೌಟ್ಸ್ ಹೇಳ್ರಿ ಫಸ್ಟ್. ಸರ್ ಮಳೆಯಲ್ಲೇ ಬಿಟ್ರು ಏನೂ ಆಗಲ್ವಾ? ಮಳೇಲಿ ಬಿಟ್ರು ಏನಾಗಲ್ಲ. ಮತ್ತು ಮಳೆಯಲ್ಲಿ ಏನಾದ್ರು ಫುಲ್ ಕೊಚ್ಕೊಂಡು ಹೋದ್ರೆ ಏನಾದ್ರು ಗಾಡಿ ಗಿಡಿ ಹಂಗೆ ಕಂಟಿನ್ಯೂ. ಮಿಸ್ಟರ್ ತರುಣ್ ಕುಮಾರ್. ಹಲೋ ಸರ್, ಗುಡ್ ಈವ್ನಿಂಗ್. ನೀವು ಎಲೆಕ್ಟ್ರಿಕ್ ಗಾಡಿ ತಗೊಬೇಕು ಅಂತಿದ್ದೀರಾ? ಹೌದು ಸರ್. ಬಟ್ ತಾಣಕ್ಕೆ ಇನ್ನೂ ನೀವು ಮನ್ಸ್ ಮಾಡಿಲ್ಲ. ಯಾಕೆ? ನಿಮ್ಮಲ್ಲಿರೋ ಡೌಟ್ಸ್ ಏನು ಸ್ವಲ್ಪ ನಾವು ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ನಿಮಗೆ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಏನು ಆಗಲ್ಲ. ನಾವು ಇದುವರೆಗೂ ಗಾಡಿ ತಗೊಂಡಾಗಿಂದ ನಾವು ಮನೆ ಒಳಗಡೆ ಗಾಡಿನೇ ಬಿಟ್ಟಿಲ್ಲ, ಬರೀ ಆಚೆ ನಿಲ್ಲಿಸ್ತಾ ಇರೋದೆ. ಮಳೆ ಗಾಳಿ ಏನಾದ್ರು ಬಂದಾಗ ಏನು ಸಮಸ್ಯೆ ಆಗಲ್ಲ. ಸರ್ ಚಾರ್ಜಿಂಗ್ ಎಲ್ಲ ಯಾವ ತರ ಬ್ಯಾಟ್ರಿ ಪಿಕಪ್ ಇದೆ? ಬ್ಯಾಟ್ರಿ ಬ್ಯಾಕಪ್ ಅದು ಪಿಕಪ್ ಅಲ್ಲ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಇನ್ನು ಏನ್ ಡೌಟ್ಸ್ ಇದೆ ಕೇಳ್ರಿ ನಿಮ್ಗೆ. ಸರ್ ಇನ್ನು ನಾವು ವೀಕ್ಷಕರು ನೋಡ್ಕೊಂಡು ಮಾತಾಡಿ. ದಯವಿಟ್ಟು ನಿಮ್ ಡೌಟ್ಸ್ ಎಲ್ಲ ಇವತ್ತು ಕೇಳ್ಬಿಡ್ರಿ, ಹೇಳ್ಬಿಡ್ರಿ. ರೇಂಜ್ ಎಲ್ಲ ಎಷ್ಟಿದೆ ಕೊಡುತ್ತೆ? ರೇಂಜ್ ಇದ್ ಬಂದ್ಬಿಟ್ಟು 3 ಕಿಲೋವ್ಯಾಟ್ ಬ್ಯಾಟ್ರಿ ಬ್ಯಾಕಪ್ ಇದೆ. 3 ಕಿಲೋವ್ಯಾಟ್ ಬ್ಯಾಟ್ರಿ ಬ್ಯಾಕಪ್ಗೆ ನಿಮ್ಗೆ 100 ಕಿಲೋಮೀಟರ್ಸ್ ಮೈಲೇಜ್ ಸಿಗುತ್ತೆ. ಅದ್ರಲ್ಲಿ 125 ಅಂತ ತೋರಿಸುತ್ತೆ, ಬಟ್ ನಾವು ಅದನ್ನ 25 ಕಟ್ ಆಫ್ ಮಾಡಿ, ಯಾಕಂದ್ರೆ ಲೋಡ್ ಎಷ್ಟಾಗ್ತೀವಿ ಅದ್ರ ಮೇಲೆ ಡಿಪೆಂಡ್. ಒಬ್ರು ಕೂತ್ಕೊಂಡು ಹೋದ್ರೆ ನಿಮ್ಗೆ 125 ಪೂರ್ತಿ ಸಿಗುತ್ತೆ ಇಕೋ ಮಾಡಲ್ ಹೋದ್ರೆ. ಬಟ್ ಇಬ್ರು ಕೂತ್ಕೊಂಡು ನಾರ್ಮಲ್ ಮೋಡು, ಸ್ಪೋರ್ಟ್ ಮೋಡು, ಇಕೋ ಮೋಡ್ ಹಂಗೆ ಸ್ವಿಚಿಂಗ್ ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 100 ಕಿಲೋಮೀಟರ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ ಒನ್ ಡೌಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇನ್ನೇನು ಡೌಟ್ ಕೇಳ್ರಿ ನಿಮ್ಗೆ. ಸರ್ ಚಾರ್ಜಿಂಗ್ ಬೇಕಿದ್ರೆ ಯಾವಾಗ ಬೇಕಿರೋ ಹಾಕ್ಬೋದಾ? ಚಾರ್ಜರ್ ಯಾವಾಗ ಒಂದ್ಸತಿ ಚಾರ್ಜ್ ಮಾಡಿ, ಇಲ್ಲ ಒಂದೇ ಸುಮ್ಮನೆ ಆಗ್ಬೇಕಾ ಫುಲ್ ಆಗೋವರೆಗೂ? ಏನ್ ತೊಂದ್ರೆ ಇಲ್ಲ. ನೀವು ಮಲ್ಟಿಪಲ್ ಟೈಮ್ಸ್ ಪೆಟ್ರೋಲ್ ಯಾವಾಗ ಬೇಕಿರೋ ಹಾಕಿಸ್ತಾ ಇರ್ತೀವಿ. ಮಲ್ಟಿಪಲ್ ಟೈಮ್ಸ್ ಯಾವಾಗ ಬೇಕಾದ್ರೂ ಚಾರ್ಜ್ ಮಾಡ್ತಾ ಇರ್ರಿ, ಏನ್ ತೊಂದ್ರೆ ಇಲ್ಲ. ಚಾರ್ಜಿಂಗ್ ಸೈಕಲ್ಸ್ ನೀವು ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡ್ತಾ ಇದ್ರೆ ಸೆಲ್ಸ್ ಹೆಲ್ತ್ ಏನಿರುತ್ತೆ ಚೆನ್ನಾಗಿರುತ್ತೆ. ಸೊ ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಬಿಲೋ 20% ಬರೋವರೆಗೂ ಬಿಟ್ಬಿಟ್ಟು ಚಾರ್ಜ್ ಮಾಡಕ್ ಹೋಗಿ ಅದು ಸಮಸ್ಯೆಯಾಗಿ ಆಫ್ ಆದ್ರೆ ಅವಾಗ ಶೋರೂಮ್ಗೆ ಹೊತ್ಕೊಂಡು ಓಡೋಗೋದು, ಗಾಡಿ ಸರಿ ಇಲ್ಲ ಅಂತ ವಿಡಿಯೋ ಮಾಡಿ ಬಿಡಬಾರ್ದು. ಬಿಲೋ 20% ಬಿಡಬಾರ್ದು ನೀವು. ಸೆಲ್ಸ್ ವೀಕ್ ಆಗ್ತವೆ, ಇಂಡಿವಿಜುವಲ್ ಸೆಲ್ಸ್. ಸೊ ನಿಮ್ಗೆ ಮಳೆದು ನೀರಿನ ಸಮಸ್ಯೆ ಆಗುತ್ತೆ. ಡೌಟ್ ಕ್ಲಿಯರ್ ಆಯ್ತು. ಸಿಗಲ್ವಾ ಸರ್ ಇದು? ಸರ್ವಿಸ್ ಏನ್ ಮಾಡಿಸ್ಬೇಕು ಹೇಳಿ ಮಿಸ್ಟರ್ ತರುಣ್ ಕುಮಾರ್. ಸೊ ನಿಮ್ ಗಾಡಿಲಿ ಇರೋ ತರ, ಈ ಗಾಡಿಲಿ ಇರೋ ತರ ಇಂಜಿನ್ ಇಲ್ಲ, ಇಂಜಿನ್ ಆಯಿಲ್ ಹಾಕ್ಸ್ಬೇಕಾಗಿಲ್ಲ. ಇನ್ನೇನ್ ಬೇಕು ಸರ್ವಿಸ್ ನಿಮ್ಗೆ? ಚೈನ್ ಇಲ್ವಲ್ಲ? ಚೈನ್ ಇಲ್ಲ, ಬೆಲ್ಟ್ ಇಲ್ಲ, ಏನ್ ಸರ್ವಿಸ್ ಬರುತ್ತೆ ನೀವೇ ಹೇಳಿ ಸರ್. ಬೇರೆ ಇನ್ನ ಇದು ಒಬ್ಬೇನಾದ್ರು ಪ್ರಾಬ್ಲಮ್ ಬಂದ್ರಾಗ ನಿಮ್ದು ವಾರಂಟಿ ಇರುತ್ತೆ. ವಾರಂಟಿ ಪೀರಿಯಡ್ ಅಲ್ಲಿ ಕ್ಲೈಮ್ ಆಗುತ್ತೆ. ಸೊ ಯಾವುದೇ ತರ ಮೋಟರ್ ಯೂಶಲಿ 3 years ವಾರಂಟಿ ಕೊಟ್ಬಿಟ್ಟವ್ರೆ. ನೆಕ್ಸ್ಟ್ ಬ್ಯಾಟ್ರಿಗೆ ಬಂದ್ಬಿಟ್ಟು ನಿಮ್ಗೆ 8 years ವಾರಂಟಿ ಕೊಟ್ಟಿದ್ದಾರೆ ಅಷ್ಟೇ. ಯಾವುದೇ ಕಂಪ್ನಿಯವರು ಪ್ರೊವೈಡ್ ಮಾಡಿಲ್ಲ. 8 years ಆಫ್ ಬ್ಯಾಟ್ರಿ ವಾರಂಟಿ ಪ್ರೊವೈಡ್ ಮಾಡಿದ್ದಾರೆ ಓಲಾ ಕಂಪ್ನಿಯವರು. ಇದು ಕಂಪ್ಲೀಟ್ಲಿ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ವೆಬ್ಸೈಟಲ್ಲಿ. ಬೇರೆ ಯಾವ ಕಂಪ್ನಿನೂ 8 ವರ್ಷ ವಾರಂಟಿ ಬ್ಯಾಟ್ರಿ ಮೇಲೆ ನಿಮಗೆ ಕೊಟ್ಟಿಲ್ಲ ವಾರಂಟಿ. ಇನ್ನೇನು ಡೌಟ್ಸ್ ಕೇಳಿ. ಇವತ್ತು ನೀವು ಜನಗಳನ್ನ ಪ್ರತಿನಿಧಿಸ್ತಾ ಇದ್ದೀರಾ, ನಮ್ಮ ವ್ಯೂವರ್ಸ್ನ. ನಮ್ಮ ವ್ಯೂವರ್ಸ್ ಮನಸ್ಸಲ್ಲಿರೋ ಡೌಟ್ಸ್ ಎಲ್ಲ ನಿಮ್ಮ ಮನಸ್ಸಲ್ಲಿ ಬಂದಿದೆ. ನಿಮ್ಮ ಆಕ್ಸೆಸಲ್ಲಿ ಏನು ಇಲ್ಲಿ ಆಕ್ಸೆಸ್ಸಿಂದ ಎಲೆಕ್ಟ್ರಿಕ್ ಗಾಡಿಗೆ ಬರಬೇಕು ಅಂದರೆ ನಿಮ್ಗೆ ಯಾವ ಡೌಟ್ಸ್ಗಳು ಅಡ್ಡ ಬರ್ತಾ ಇದ್ದಾವೆ ಇನ್ನೂ ಕೇಳ್ರಿ. ಸರ್ ಚಾರ್ಜ್ ಎಷ್ಟಾಗುತ್ತೆ ಅಂತ? ಏನಿಲ್ಲ, ನಿಮಗೆ 3 ಕಿಲೋವ್ಯಾಟ್ ಫುಲ್ ಒಂದ್ಸಲ ಚಾರ್ಜ್ ಮಾಡೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 3 ಯೂನಿಟ್ ಖರ್ಚಾಗುತ್ತೆ. 3 ಯೂನಿಟ್ಗೆ ನಿಮಗೆ 20 ರೂಪೀಸ್ ಖರ್ಚಾಗುತ್ತೆ. ಪರ್ ಯೂನಿಟ್ 8 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು 20-25 ರೂಪೀಸ್ ಖರ್ಚಾಗುತ್ತೆ. ಸೊ ಅಲ್ಲಿಗೆ ಒಂದು ಚಾರ್ಜಲ್ಲಿ ನಿಮಗೆ 100 ಕಿಲೋಮೀಟರ್ ಮೈಲೇಜ್ ಬಂತು ಅಂದರೆ 20 ರೂಪಾಯಿಗೆ ನೀವು 100 ಕಿಲೋಮೀಟ್ರು ಗಾಡಿ ರೈಡ್ ಮಾಡ್ದಂಗೆ ಲೆಕ್ಕ. ಅದೇ ನೀವು 100 ಕಿಲೋಮೀಟರ್ ನಿಮ್ಮ ಎಕ್ಸೆಸ್ಸಲ್ಲಿ ಓಡಿಸ್ಬೇಕು ಅಂದರೆ 200 ರೂಪಾಯಿ ಪೆಟ್ರೋಲ್ ಬೇಕು. ಹೇಳಿ, 20 ರೂಪಾಯಿ ಬೆಸ್ಟಾ 200 ರೂಪಾಯಿ ಬೆಟರಾ? 20 ರೂಪಾಯಿ ಬೆಸ್ಟ್ ಸರ್. ವ್ಯೂವರ್ಸ್ಗೆ ಹೇಳಿ ಯಾವ್ದು ಬೆಟರು? ಆಕ್ಸೆಸ್ಗಿನ್ನ ಈಗ ಎಲೆಕ್ಟ್ರಿಕ್ ಗಾಡಿನೇ ಬೆಸ್ಟ್ ಆಗಿದೆ. ಜೊತೆಗೆ ನೇಚರ್ ಫ್ರೆಂಡ್ಲಿ, ಇಕೋ ಫ್ರೆಂಡ್ಲಿ, ಪರಿಸರ ಉಳಿಸೋಣ, ಮರ ಬೆಳೆಸೋಣ. ಜೈ RCB. ಓಕೆ ಸರ್, ಜೈ RCB ಚಾಂಪಿಯನ್ಸ್. ಓಕೆ. ಇವಾಗ ನಮ್ಮ ತರುಣ್ ಅವ್ರ ಬ್ರದರ್, ನಮ್ಮ ಸಿದ್ದೇಶ್ ಬ್ರದರ್ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೆಲವು ಡೌಟ್ಸ್ ಇದೆಯಂತೆ, ಅದೇನು ಅಂತ ನೀವೇ ತಿಳ್ಕೊಳ್ಳೋಣ. ಹೇಳಿ ಬ್ರದರ್. ನೋಡಿ ವೀಕ್ಷಕರೇ, ಇದು ನಾವು ಸುಮಾರು ಒಂದು 8 ವರ್ಷದಿಂದ ಈ ಪೆಟ್ರೋಲ್ ಗಾಡಿನ ನಾವು ರನ್ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಏನಪ್ಪ ನಮಗೆ ಬಂದೈತೆ ಅಂದರೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಂದರೆ
ಇದಕ್ಕೆ ಒಂಕಿತ 100 ಕಿಲೋಮೀಟ್ರ್ ರೇಂಜ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಇಲ್ಲಿ 100 ಕಿಲೋಮೀಟ್ರ್ ಓಡಬೇಕು ಅಂದರೆ ಮಿನಿಮಮ್ ಒಂದು ಲೀಟ್ರ್ ಬಂದುಬಿಟ್ಟು 100 ರೂಪಾಯಿ 102 ರೂಪಾಯಿ. ಹತ್ರ ಒಂದು ಇದು 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಹತ್ರ ನಮಗೆ 300ರಿಂದ 350 ರೂಪಾಯಿ ಕಾಸ್ಟ್ ಬರುತ್ತೆ. ಸೊ ಇವು ನಮ್ಮ ವ್ಯೂವರ್ಸ್ ನಮ್ಮ ಚಲನರು ಏನು ಹೇಳ್ತಾರೆ ಅಂದರೆ, Bombay, this is all bubbly and all bachil money and all. It's so nice and like a family. ಹಂಗೆ ಹೇಳ ಹಾಂ ಹೇಳಿ ನಮ್ಮ ಓನ್ಲಿ ಇನ್ಫಾರ್ಮೇಷನ್ ಚಾನಲ್ ಅವರು ಅಂತ ಹೇಳಿ. ಓನ್ಲಿ ಇನ್ಫಾರ್ಮೇಷನ್ ಚಾನಲ್ ಏನು ಹೇಳ್ತಾರೆ ಅಂದರೆ, ನೀವು 20 ರೂಪಾಯಿಗೆ 20 ರೂಪಾಯಿ ಒಂದಕ್ಕಿಂತ ಚಾರ್ಜ್ ಮಾಡಿದ್ರೆ 20 ರೂಪಾಯಿ ನೀವು ಏನು ಕಾಸ್ಟ್ ನಮಗೆ ಖರ್ಚಾಗುತ್ತೆ. 100 ಕಿಲೋಮೀಟ್ರ್ ಓಡಿಸ್ಬೋದು ಅಂತವ್ರೆ. ಬಟ್ ಏನಪ್ಪ ನಮ್ಗೆ ಇಲ್ಲಿ ಡೌಟ್ಸ್ ಏನಪ್ಪ ಬಂದೈತೆ ಅಂದರೆ, 20 ರೂಪಾಯಿ ಓಕೆ ನಾವು ಕರೆಂಟ್ ಹಾಕ್ತೀವಿ. ಕರೆಂಟ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಇವಾಗ ದಬ್ ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ದಬ್ ಹಾಸ್ಪಿಟಲಿಂದ ಬರ್ಬೇಕಾದ್ರೆ ಸಡನ್ಗೆಲ್ಲ ಸೆಂಟ್ರಾಗಿ ನಿಂತೋಯ್ತು. ನಾವು ಡೈರೆಕ್ಟ್ ಇವಾಗ ಯಾವುದೋ ಒಂದು ಅಂಗಡಿ ಇರುತ್ತೆ, ತಗೊಂಡೋಗಿ ಅಲ್ಲೇ ಸ್ವಿಚ್ ಹಾಕ್ಬೋದು. ಇದಕ್ಕೆ ಸಪ್ರೇಟ್ ಅಂತ ಡೌಟ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಸಾಕೆಟ್ ನಾವು ಚಾರ್ಜರ್ನ ಹಾಕೋ ಸಾಕೆಟ್ ಬಂದುಬಿಟ್ಟು ಪರ್ಟಿಕ್ಯುಲರ್ಲಿ ಇದಕ್ಕೆ ಯಾವ್ದಾದ್ರು ರಿಸರ್ವ್ಡ್ ಸಾಕೆಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆ ಥರ ಏನೂ ಇಲ್ಲ. ನೀವು ಮನೇಲೆಲ್ಲ ಏನು ಯೂಸ್ ಮಾಡ್ತಿದ್ದೀರಾ ಡೊಮೆಸ್ಟಿಕ್ ಹೋಮ್ ಅಪ್ಲಯನ್ಸಸ್ಗೆ ಸೇಮ್ ಪೋರ್ಟಲ್ಲೇ ನೀವು ಎಲ್ಲಿ ಬೇಕಾದ್ರೂ ಗಾಡಿನ ಆರಾಮ್ಸೆ ಚಾರ್ಜ್ ಮಾಡ್ಕೋಬೋದು. ಅದಕ್ಕೆ ಅದನ್ನು ಪೋರ್ಟಬಲ್ ಚಾರ್ಜರ್ ಅಂತಲೇ ಕೊಡ್ತಾರೆ ಹೆಸರು. ಸರ್ ಇವಾಗ ಓಲಾ ಕಂಪ್ನಿಯಲ್ಲಿ ಹೇಳಿದ್ದಾರೆ ಇನ್ಬಿಲ್ಟ್ ಬ್ಯಾಟ್ರಿ ಅಲ್ವಾ ಇದು. ನಾವು ಏನೋ ಜಾಸ್ತಿ ದುಡ್ಡು ಕೊಟ್ಟು ಇನ್ನೊಂದು ಬ್ಯಾಟ್ರಿ ತಗೊಂಡು ಇದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲ ಇದರಲ್ಲಿ ರಿಮೂವಬಲ್ ಬ್ಯಾಟ್ರಿ ಬ್ಯಾಕ್ ಆಪ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಬಿಲ್ಟ್ ಇನ್ ಬ್ಯಾಟ್ರಿ ಇರುತ್ತೆ. ಸರ್ ಇವಾಗ ನಮ್ಗೆ ಟ್ರಿಪ್ ಹೋಗೋದು ಟೂರ್ ಹೋಗೋದು ಹ್ಯಾಬಿ. ನಾನು ಇವಾಗ ಎಲ್ಲ ಧರ್ಮಸ್ಥಳ ಹೋಗ್ತಾ ಇದ್ದೀನಿ, ಕಾರ್ಕಳ ಹೋಗ್ತಾ ಇದ್ದೀನಿ, ಎಲ್ಲ ಮಂಗಳೂರು ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಗೆ ಯಾರೋ ಪರಿಚಯ ಇರಲ್ಲ. ಸೊ ಇವಾಗ ಅಲ್ಲೆಲ್ಲ ಮಲೆನಾಡು ಘಾಟು ನಾವು ಹೋಗ್ತಾ ಇರ್ತೀವಿ, ಸಡನ್ ಆಗಿ ಎಲ್ಲ ನಿಂತೋಯ್ತು. ನೀವು ಆನ್ ದ ವೇ ಏನಿದೆ ನೆಟ್ವರ್ಕ್ ಅಂತ ಇವ್ರ ಕ್ವಶನ್ ಏನು ಬಂದ್ಬಿಟ್ಟು ಆನ್ ದ ವೇ ಏನಾದ್ರು ನೆಟ್ವರ್ಕ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೊಳ್ರಿ ನೀವು, ಸೊ ಈಗಿನ್ನು ಎಲ್ಲ ಸ್ಟಾರ್ಟಪ್ ಕಂಪ್ನೀಸು ಚಾರ್ಜಿಂಗ್ ಸ್ಟೇಷನ್ಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನೀವು ಓಲಾ ಮ್ಯಾಪ್ಸಲ್ಲೇ ನೋಡ್ಬೋದು. ಫಾಸ್ಟ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಿ ಅವೈಲಬಲ್ ಇದೆ ಅಂತ ನಿಮಗೆ ತೋರಿಸುತ್ತೆ. ನೀವು ಅದನ್ನ ನೋಡ್ಬಿಟ್ಟು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಂಡಿಯಾದಲ್ಲಿ ಆಲ್ರೆಡಿ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬ ಡೆವಲಪ್ ಆಗ್ತಾ ಇದಾವೆ. ನೀವು ಮ್ಯಾಪ್ಸಲ್ಲಿ ಚೆಕ್ ಮಾಡ್ಕೊಂಡು ನೀವು ರೈಡ್ನ ಪ್ಲಾನ್ ಮಾಡ್ಕೊಬೋದು ಅಷ್ಟೇ. ಸರ್ ಇನ್ನೊಂದು ಡೌಟ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ನೈಟಲ್ಲಿ ಚಾರ್ಜಿಂಗ್ ಹಾಕಿರ್ತೀವಿ. ಇವಾಗ IPL ಮ್ಯಾಚ್ ಬಂತು, IPL ಮ್ಯಾಚ್ ನೋಡ್ತಾ ನಾವು ಮಲಕ ಬಿಡ್ತೀವಿ. ಇವಾಗ ನಾವು ಇದ್ರ ಕಡೆ ಕಾನ್ಸಂಟ್ರೇಷನ್ ಕೊಡಕ್ಕಾಗಲ್ಲ. ಇದು ಯಾರಿಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ, ನಾವು ಅಲ್ಲಿನೋ ಆ ಒಂದು ಟೆನ್ಷನ್ ಎಲ್ಲ ಹೋಗ್ಬಿಡ್ತೀವಿ. ರಾತ್ರಿ ಎಲ್ಲ ನಾವು ಚಾರ್ಜ್ ಆಗ್ಬಿಟ್ಟಿರ್ತೀವಿ, ಏನೋ ಸಮಸ್ಯೆ ಆಗುತ್ತೆ, ಬ್ಲಾಸ್ಟ್. ಡೈರೆಕ್ಟ್ ಕ್ವಶನ್ ಏನಂದ್ರೆ, ಚಾರ್ಜಿಂಗ್ ಹಾಕ್ಬಿಟ್ಟು ನಾವು ಮರ್ತು ಮಲ್ಕೊಬಿಡ್ತೀವಿ, ವಾಟ್ ವಿಲ್ ಬಿ ದ ಕಾಸ್, ಏನಾಗ್ಬೋದು ಅಂತ. ಏನು ಸಮಸ್ಯೆ ಇಲ್ಲ. ನೀವು ಚಾರ್ಜಿಂಗ್ ಆನ್ ಮಾಡ್ಬಿಟ್ಟು ಮರ್ತು ಮಲ್ಕೊಂಬಿಟ್ರು ಆಟೋ ಕಟ್ ಆಫ್ ಆಗುತ್ತೆ. ಮೋಟರ್ ತರ ಆಟೋಮೆಟಿಕ್ ಇದರಲ್ಲಿ ಆಟೋ ಕಟ್ ಆಫ್ ಆಪ್ಷನ್ ಇರುತ್ತೆ ಚಾರ್ಜರ್ ಅಲ್ಲಿ. ಸೊ ಕಂಪ್ಲೀಟ್ ಬ್ಯಾಟ್ರಿ ಫುಲ್ ಆಗಿದ ತಕ್ಷಣ ಅದು ಆಟೋ ಕಟ್ ಆಫ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ಗೆ ಪೀಸ್ ಆಫ್ ಮೈಂಡ್, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೊಂದು ಡೌಟ್, one teacher cannot teach all subjects. ಇವಾಗ ಈ ಕಡೆ ಒಂದು ಮಾನ್ಸೂನ್ ತರ ಸ್ಟಾರ್ಟ್ ಆಗುತ್ತೆ. ಓಕೆ, ವಾರ 15 ದಿವಸ ಕಂಟಿನ್ಯೂಸ್ ಮಳೆ ಬೀಳುತ್ತೆ. ನಮ್ಮಲ್ಲಿ ಬೈಕ್ ನ ಒಳಗೆ ಬಿಟ್ಕೊಳಕ್ ಜಾಗ ಇಲ್ಲ, ಆಚೆ ಕಡೆ ನಿಲ್ಲಿಸ್ತೀವಿ. ಕಂಟಿನ್ಯೂಸ್ ವಾರ 15 ದಿವಸ ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರುತ್ತೆ. ಆ ಒಂದು ಬೀಳೋದ್ರಿಂದ ಮೋಟರ್ ಒಳಗೆ ನೀರು ಹೋಗೋದು, ಮತ್ತೆ ಮೋಟ್ರಿನ ಇದಾಗೋದು. ಇದು ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಾವು ಈ ಗಾಡಿ ತಂದಾಗಿಂದ ಟೆಸ್ಟಿಂಗಿಗೋಸ್ಕರನೇ ಈ ಗಾಡಿ ಯೂಸ್ ಮಾಡ್ತಾ ಇದೀವಿ. ಕಂಪ್ಲೀಟ್ಲಿ ಹೊರಗಡೆನೆ ಪಾರ್ಕ್ ಮಾಡ್ತಿದೀವಿ ಗಾಡಿ. ಎಷ್ಟೇ ಮಳೆ ಬರಲಿ ಹೊರಗಡೆನೆ ನಿಲ್ಸಿರ್ತೀವಿ ಗಾಡಿ. ಇದುವರೆಗೂ ಒಂದೇ ಒಂದು ವಾಟರ್ ಲಾಗ್ ಕಂಪ್ಲೇಂಟ್ ಆಗಲಿ ಏನೂ ಆಗಿಲ್ಲ. ನೀವು ಬೇಕಂದರೆ 1 ಮೀಟರ್ ಹೈಟ್ ಇರೋ ನೀರಲ್ಲಿ ಸಮೇತ ಈ ಗಾಡಿನ ರನ್ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಗಾಡಿ ಬೇಕಾದ್ರೆ ನಿಮಗೆ ಈ ಲೆವೆಲ್ವರೆಗೂ ನೀರಿರಲಿ ಏನೂ ಸಮಸ್ಯೆ ಇಲ್ಲ, ನೀವು ಹಂಗೆ ರೈಡ್ ಮಾಡ್ಬೋದು. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ ಗಾಡಿ. ಸರ್ ಇನ್ನೊಂದು ಡೌಟ್ ನಮಗೆ, ನಾವು ರೈತಾಪಿ ಕುಟುಂಬ, ನಾವು ಹೊಲಕ್ಕೆ ಎಲ್ಲ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಈ ಥರ ನೈಸ್ ರೋಡ್ ಇರಲ್ಲ, ಸ್ಟಾರ್ ರೋಡ್ ಇರಲ್ಲ, ಹಳ್ಳ ದಿಬ್ಬ ಗುಂಬ ಇರ್ತೇವೆ. ನಾವು ಮುಂದ್ಗಡೆ ಹಸುಗೇನ ಮೇಪೆಯವರು ಪೈಪರು ಬೂಸ ಮೂಟೆ ಎಲ್ಲ ಇಕ್ಕಂತೀವಿ. ಹತ್ರ 1 ಕ್ವಿಂಟಲ್ ತಕ ಇಕ್ಕಂತೀವಿ. ಏನೋ ಹೋದ್ರೆ ಜಾಕಪ್ ದೇವರು ಏನ ಸಮಸ್ಯೆ ಏನು ಇಳಿಯೋದು. ಅದು ಇವಾಗ ಲೋಡಿಂಗ್ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಆದ್ರೇನು ಎಲೆಕ್ಟ್ರಿಕ್ ಗಾಡಿ ಆದ್ರೇನು ಯಾವ ಗಾಡಿ ಆದ್ರೂ ಲೋಡಿಂಗ್ ಬಂದ್ಬಿಟ್ಟು ಅದು ಏನು 200 kg ಲೋಡಿಂಗ್ ಕೊಟ್ಟಿದ್ದಾರೆ. 200 ಕಿಲೋಸ್ವರೆಗೂ ನೀವು ಬೇಕಾದ್ರೆ ಮುಂದೆಗಡೆ ನೀರಿನ ಕ್ಯಾನ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಏನು ಬೇಕಾದ್ರೂ ನೀವು ಕ್ಯಾರಿ ಮಾಡ್ಬೋದು. ಸೊ ಅಕಾರ್ಡಿಂಗ್ಲಿ ಪೆಟ್ರೋಲ್ ಗಾಡೀಲಿ ಯಾವ ಥರ ಲೋಡ್ ನೋಡ್ಕೊಂಡು ಓಡಿಸ್ತೀರೋ ಅದೇ ಥರ ಅಷ್ಟು ಲೋಡ್ ಹಾಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ವಾರಂಟಿ ಎಷ್ಟು ವರ್ಷ ಕೊಡ್ಬೋದು? 3 ವರ್ಷ ಮೋಟರ್ ಮೇಲೆ ಕೊಟ್ಟಿದ್ದಾರೆ, 8 ವರ್ಷ ಬ್ಯಾಟ್ರಿ ಮೇಲೆ ವಾರಂಟಿ ಕೊಟ್ಟಿದ್ದಾರೆ. ಯಾವ ಕಂಪ್ನೀಸು ಇಷ್ಟು ಇನ್ ಕೇಸ್ ಸೆಂಟ್ರಲ್ ಏನಾನ ಮೋಟ್ರ್ ಆಗಲಿ ಬ್ಯಾಟ್ರಿ ಆಗಲಿ ಏನಾನ ಒಂಥರ ಇಶ್ಯೂಸ್, ಟೆಕ್ನಿಕಲ್ ಇಶ್ಯೂಸ್ ಬಂದ್ಬಿಟ್ಟು ಏನಾನ ಇದಾದ್ರೆ ನಮ್ಗೇನು ರಿಪ್ಲೇಸ್ಮೆಂಟ್ ಇರುತ್ತೆ ಅಂಡರ್ ವಾರಂಟಿ ಕ್ಲೈಮ್ ಆಗುತ್ತೆ ನಿಮಗೆ. ಹೌದು. ಸೊ ಎಲ್ಲ ಇವರು ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದೀವಿ ಅನ್ಕೊಂತೀವಿ. ನಿಮ್ಗೆ ಏನು ಅನಿಸ್ತಾ ಇದೆ ಇವಾಗ ಪೆಟ್ರೋಲ್ ಗಾಡಿಯಿಂದ ಎಲೆಕ್ಟ್ರಿಕ್ ಸ್ವಿಚ್ ಆಗ್ಬೋದು ಅನಿಸ್ತಾ? ನಾವು ಹೇಳಿದ್ವಲ್ಲ,
ತುಂಬಾ ಕಾಸ್ಟ್ ಬಂದಿದೆ. ಸುಮಾರು ಹತ್ರ ಒಂದು 70,000 ಕಿಲೋಮೀಟರ್ ಓಡಿಸಿದ್ದೀವಿ. ಅದರಿಂದ ನಮಗೆ ಬೇಜಾರಾಗಿ ಡೈಲಿ 300-350 ರೂಪಾಯಿ ನಮ್ಗೆ ಖರ್ಚು ಬರ್ತಾ ಇದೆ. ಆದ್ರೆ ನಮ್ಮ ನಿಮ್ಮ ಚಲನ್ ಓನ್ಲಿ ಇನ್ಫಾರ್ಮೇಶನ್ ಇವರು ಚಲನರು ಮಧುಗಿರಿಯಲ್ಲಿ ಸಿಕ್ಕಿದ್ರು. ಆವಾಗ ಗಾಡಿ ನೋಡಿ ನಾವೇ ಹತ್ರ ಹೋಗಿ ಕೇಳಿದ್ವಿ, ಸರ್ ಹೆಂಗೆ ನಿಮ್ಮ ಗಾಡಿ ಯಾವ ಥರ ಕಂಡೀಷನಲ್ಲಿದೆ, ಹೆಂಗೆ ಇದೆ, ಎಷ್ಟು ಒಂದು ಚಾರ್ಜ್ ಆಗಿದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ತುಂಬ ಇನ್ಫಾರ್ಮೇಷನ್ ಹೇಳಿದ್ರು. ತಗೊಳ್ಳಿ, ಎಲ್ಲರೂ ಎಲೆಕ್ಟ್ರಿಕಲ್ ಇವಿ ತಗೊಳ್ಳಿ. ನಿಮ್ಗೆ ಏನು ಅನಿಸ್ತಾ ಇದೆ? ಗಾಡಿ ಚೆನ್ನಾಗಿದೆ, ತಗೋಬೋದು. ನಾನು ಇವಾಗ ತಗೊತೀನಿ. ಅದಕ್ಕೆ ನಾನು ಇವನು ಇಷ್ಟೊತ್ತು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡೆ, ತಗೊತೀನಿ. ನಾವು ಇವನ್ನ ತಗೋಬೇಕು, ನೈಸರ್ಗಿಕವನ್ನು ಉಳಿಸ್ಬೇಕು, ಕಾಡು ಬೆಳೆಸಿ ನಾಡು ಉಳಿಸಿ. ವೆರಿ ಗುಡ್. ಬ್ರದರ್. ಯಾಕಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ಓಜನ್ ಆಗೈತೆ, ಎಲ್ಲ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾವು ತಗೊಂಡು ನೈಸರ್ಗಿಕನ ಉಳಿಸ್ಬೇಕು, ಕಾಡು ಬೆಳೆಸಿ ನಾಡು ಬೆಳೆಸಿ. ಜೈ RCB. ಥ್ಯಾಂಕ್ ಯು ಬ್ರದರ್. ಸೊ ನಮ್ಮ ಬ್ರದರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಚಾನಲ್ಗೆ ಸಿಕ್ಕಿದ್ರು, ಒಂದೊಳ್ಳೆ ಕನ್ವರ್ಸೇಷನ್ ಮಾಡಿದ್ವಿ. ಸೊ ಈಗ ಅದು ತುಂಬ ಜನಕ್ಕೆ ಒಳ್ಳೆ ಮಾಹಿತಿ ಹೋಗಿದೆ. ಇದು ರಾ ಇನ್ಫಾರ್ಮೇಷನ್, ದೆರ್ ಈಸ್ ನೋ ಸ್ಕ್ರಿಪ್ಟ್ ಇನ್ ದಟ್ ಸ್ಟೋರಿ. ಯಾವುದೇ ಥರ ಸ್ಕ್ರಿಪ್ಟೆಡ್ ಮಾಡಿ ಇಲ್ಲಿ ನಾವು ಶೂಟ್ ಮಾಡ್ತಾ ಇಲ್ಲ. ಬಂದ್ವಿ, ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡೋಣ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಸಿಕ್ಕಿದ್ರು. ಆಯಿತು, ನಾನು ಮಾತಾಡ್ತೀನಿ ಅಂತ ಕೇಳಿದ್ರು, ಮಾತಾಡಿದ್ದೀವಿ. ಇದೆಲ್ಲ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅನ್ಕೊಂತೀವಿ. ಸೊ ಪ್ರಕೃತಿ ಉಳಿಸಿ, ಸೇವ್ ಟ್ರೀಸ್ and plant more trees. Jai RCB. Jai RCB. Thank you. RCB. Okay, Thank you, brother. Thank you. Thanks for watching.